Hey guys, welcome to Vedant ಪಾಠಶಾಲೆ. ನಾವು ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಟಾರ್ಗೆಟ್ PSI ಅನ್ನುವಂಥ ಸೆಷನ್ಗಳನ್ನ ಯಾರ್ಯಾರು PSI ಎಕ್ಸಾಮ್ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಹಾಗೂ ಯಾರ್ಯಾರು KAS ಎಕ್ಸಾಮಿಗೆ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಅಂತ ಹೇಳಿ ಈ ರೀತಿಯಾಗಿ ಚಾಪ್ಟರ್ ವೈಸ್ ಸೆಷನ್ಗಳನ್ನ ನಡೆಸ್ತಾ ಇದೀವಿ. ಆಲ್ರೆಡಿ ನಾವು ಹಿಸ್ಟ್ರಿಗೆ ಸಂಬಂಧಿಸಿದ ಹಾಗೆ 5 ಚಾಪ್ಟರ್ಗಳನ್ನ ಅಪ್ಲೋಡ್ ಮಾಡಿದೀವಿ. ಸಪೋಸ್ ನೀವೇನಾದ್ರೂ ಆ ಎಲ್ಲಾ ವಿಡಿಯೋಗಳನ್ನ ಒಟ್ಟಿಗೆ ನೋಡ್ಬೇಕು ಅಂತ ಇದ್ದಲ್ಲಿ ಈಗ ಬರ್ತಾ ಇರುವಂತಹ ಪ್ಲೇ ಲಿಸ್ಟ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡ್ತಿದ್ದಲ್ಲಿ ನಿಮ್ಗೆ ಟ್ರಾನ್ಸ್ಲೇಷನ್, ಮೆಂಟಲ್ ಎಬಿಲಿಟಿ ಹಾಗೂ ಹಿಸ್ಟ್ರಿಗೆ ಸಂಬಂಧಿಸಿದ ಯಾವ ಚಾಪ್ಟರ್ ಗಳನ್ನ ಕವರ್ ಮಾಡಿದೀವಿ ಹಾಗೂ ವಿಡಿಯೋಗಳಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ ಅದರೊಂದಿಗಿನ ಒಂದು ಮಾಕ್ ಟೆಸ್ಟ್ ಎಲ್ಲವನ್ನು ಸಹ ನೀವಲ್ಲಿ ನೋಡಬಹುದಾಗಿದೆ. ಇದು ನಮ್ಮ 6ನೇ ಚಾಪ್ಟರ್ ಆಗಿದೆ. ಈ 6ನೇ ಚಾಪ್ಟರ್ ಸ್ವಲ್ಪ ಲೆಂತಿ ಇರೋ ಕಾರಣ ನಾನು ಇದನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿದೀನಿ. ಮೊದಲನೇ ಭಾಗದಲ್ಲಿ ನಾವು ಯಾರ್ಯಾರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೌರ್ಯರ ಬಗ್ಗೆ, ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಸಾಮ್ರಾಟ್ ಅಶೋಕನ ಬಗ್ಗೆ, ಕಳಿಂಗ ವಾರ್ನ ಬಗ್ಗೆ, ಕುಶನರ ಬಗ್ಗೆ, ಈ ರೀತಿಯಲ್ಲಿ ಇವರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನಾಳಿನ ಸೆಷನ್ ಅಲ್ಲಿ ನಾವು ಗುಪ್ತರ ಬಗ್ಗೆ, ಸಮುದ್ರಗುಪ್ತನ ಬಗ್ಗೆ, 2ನೇ ಚಂದ್ರಗುಪ್ತನ ಬಗ್ಗೆ, ಹರ್ಷವರ್ಧನನ ಬಗ್ಗೆ, ನಳಂದ ಯೂನಿವರ್ಸಿಟಿಯ ಬಗ್ಗೆ, ಈ ರೀತಿಯಲ್ಲಿ ನಾಳಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಇವತ್ತಿನ ನಮ್ಮ ಚಾಪ್ಟರ್ ನ ಹೆಸರು ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳು, ಇಂಪಾರ್ಟೆಂಟ್ ಡೈನಾಸ್ಟೀಸ್ ಆಫ್ ನಾರ್ತ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ಹಾಗೂ ಇಲ್ಲಿ ತುಂಬಾ ರಾಜರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅವುಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಬಿಕಾಸ್ ಕೆಲವು ಅನ್ವಾಂಟೆಡ್ ಆಗಿರುವಂತಹ ಪಾಯಿಂಟ್ ಗಳಿರ್ತವೆ, ಅವು ನಿಮ್ಮ ಎಕ್ಸಾಮ್ ನಲ್ಲಿ ನಿಮಗೆ ಬರೋದಿಲ್ಲ. ಇಲ್ಲೂ ಕೂಡ ಅವೆಲ್ಲ ಇನ್ಕ್ಲೂಡ್ ಆಗಿರ್ತವೆ. ಬಿಕಾಸ್ ಒಂದು ಚಾಪ್ಟರ್ ಅಂತ ಅಂದ್ರೆ ನಾನು ಕಂಪ್ಲೀಟ್ ಆಗಿ ತಗೊಂಡ್ ಬಂದು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ಬೇಕು. ಬಟ್ ನಾನು ಎಲ್ಲಿ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಎಲ್ಲಿ ಇದನ್ನ ಬರ್ದಿಟ್ಕೊಳ್ಳಿ ಅಂತ ಹೇಳ್ತೀನಿ, ದಯವಿಟ್ಟು ಅದನ್ನ ಮಾತ್ರ ನೋಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೌರ್ಯರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಚಂದ್ರಗುಪ್ತ ಮೌರ್ಯ ಒಬ್ಬ ರಾಜನಾದ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮೌರ್ಯರು, ಇದಕ್ಕೆ ಸಂಬಂಧಿಸಿದ ಹಾಗಿನ ಇಂಟ್ರೊಡಕ್ಷನ್ ನೋಡ್ತಾ ಹೋಗೋಣ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ಲೀಸ್ ಡೂ ನೋಟ್. ಹೇಳೋದಕ್ಕಾಗಲ್ಲ, ಇದ್ರ ಮೇಲೆ ನಿಮ್ಗೆ ಪ್ರಶ್ನೆ ಅರೈಸ್ ಆದ್ರೂ ಆಗಬಹುದಾಗಿದೆ. ಸೊ ನಮ್ಮ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಒಬ್ಬನಿಂದನೇ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯವಾಯ್ತಾ? ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದವರು ಯಾರು, ಅಥವಾ ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ, ಎಲ್ಲವನ್ನ ಈಗ ನೋಡ್ತಾ ಹೋಗ್ತೀವಿ. ಗಮನ ಇಟ್ಟು ಎಲ್ಲವನ್ನ ಕೇಳಿಸ್ಕೊಳ್ತಾ ಹಾಗೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅವುಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕನಾಗಿದ್ದ ಹಾಗೂ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಲಾಯಿತು. ಆ ಒಂದು ತರಬೇತಿಯನ್ನು ಯಾರು ನೀಡಿದ್ರು ಅಂತಂದ್ರೆ ವಿಷ್ಣುಗುಪ್ತ. ಈ ವಿಷ್ಣುಗುಪ್ತ ಯಾರು ಅಂತಂದ್ರೆ ಇವರು ಬೇರೆ ಯಾರು ಅಲ್ಲ, ಇವರನ್ನ ಚಾಣಕ್ಯ ಅಂತ ಕೂಡ ಕರೆಯೋದುಂಟು ಹಾಗೂ ಕೌಟಿಲ್ಯ ಅಂತ ಕೂಡ ಕರೆಯೋದುಂಟು. ಯಾವ ಕಾರಣಕ್ಕಾಗಿ ವಿಷ್ಣುಗುಪ್ತ ಚಂದ್ರಗುಪ್ತ ಮೌರ್ಯನಿಗೆ ಈ ಒಂದು ತರಬೇತಿಯನ್ನ ಕೊಟ್ಟಿದ್ದು, ಇಲ್ಲಿದೆ ಇನ್ಫಾರ್ಮೇಶನ್ ನೋಡ್ತಾ ಹೋಗಿ. ತಕ್ಷಶಿಲೆಯ ವಿಷ್ಣುಗುಪ್ತನು ನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿದ್ದ. ಹಾಗೂ ಈ ವಿಷ್ಣುಗುಪ್ತ ಏನಿದ್ದ ಇವನು ತುಂಬಾನೇ ಚಾಣಾಕ್ಷನಾಗಿದ್ದ ಹಾಗೂ ಕುಟಿಲ ತಂತ್ರಗಳಲ್ಲಿ ತುಂಬಾನೇ ನಿಪುಣನಾಗಿದ್ದ. ಹಾಗಾಗಿ ಧನನಂದನ ಮೇಲೆ ತನಗಾದ ಅವಮಾನದ ಪ್ರತಿಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಚಂದ್ರಗುಪ್ತ ಮೌರ್ಯನಿಗೆ ಈ ರೀತಿಯಾದಂತಹ ತರಬೇತಿಯನ್ನ ಕೊಡ್ತಾ ಹೋಗ್ತಾನೆ. ಯಾವಾಗ ಈ ರೀತಿ ತರಬೇತಿಯನ್ನ ತಗೊಳ್ತಾ ಇರ್ತಾನೆ ಚಂದ್ರಗುಪ್ತ ಮೌರ್ಯ, ಆಗ ಧನನಂದ ತನ್ನ ಪ್ರಜೆಗಳ ವಿಶ್ವಾಸವನ್ನ ಕಳೆದುಕೊಳ್ತಾ ಹೋಗ್ತಾನೆ. ಇದು ಚಂದ್ರಗುಪ್ತನಿಗೆ ಧನನಂದನಿಂದ ಸಿಂಹಾಸವನ್ನು ತುಂಬಾ ಈಸಿಯಾಗಿ ಕಿತ್ಕೊಳ್ಳೋದಕ್ಕಾಯ್ತು. ಹಾಗೂ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಎಲ್ಲಿ ಅಂತಂದ್ರೆ ಪಾಟಲಿಪುತ್ರ. ಅಗೇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ಡೂ ನೋಟ್ ದಿಸ್. ಈ ಒಂದು ಪಾಟಲಿಪುತ್ರ ಇವಾಗಿನ ನಾವೇನಾದ್ರೂ ನೋಡ್ಬೇಕು ಅಂತಂದ್ರೆ ಬಿಹಾರದ ರಾಜಧಾನಿಯಾಗಿರುವಂತಹ ಪಾಟ್ನಾ, ಆಗಿನ ಪಾಟಲಿಪುತ್ರ. ಓಕೆ, ಸೊ ಹೀಗೆ ಚಂದ್ರಗುಪ್ತ ಮೌರ್ಯ 2000 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರ, ಇವಾಗಿನದ್ದು ಅಂತಂದ್ರೆ ಬಿಹಾರದ ರಾಜಧಾನಿ ಆಗಿರುವಂತ ಪಾಟ್ನಾ, ಇದನ್ನ ತನ್ನ ರಾಜಧಾನಿ ಅಥವಾ ಕ್ಯಾಪಿಟಲ್ ಅನ್ನಾಗಿ ಮಾಡ್ಕೊಂಡ. ಪ್ಲೇಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಡೂ ನೋಟ್ ದಿಸ್. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಂತರ ನೋಡ್ತಾ ಹೋಗೋಣ. ಸೊ ಇದು ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಒಬ್ಬ ರಾಜನಾದ ಅಂತ, ಅವನು ರಾಜನಾದ್ಮೇಲೆ ಏನೇನು ಮಾಡ್ದ ಅಂತ ಈಗ ನಾವು ನೋಡ್ತಾ ಹೋಗ್ತೀವಿ. ಎಸ್, ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದ. ಈ ಪಾಯಿಂಟ್ ಇವಾಗ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಸಿಡೋನಿಯಾದ ದೊರೆಯಾದ ಅಲೆಕ್ಸಾಂಡರ್
ಈ ಮೊದಲು ಆಕ್ರಮಿಸಿಕೊಂಡಿದ್ದ ಈ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದ. ಈ ಸೆಲ್ಯೂಕಸ್ನ ಮಗಳು ಚಂದ್ರಗುಪ್ತನ ಹೆಂಡತಿ. ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೆಡೆಗೆ ಒಂದು ಒಪ್ಪಂದವನ್ನು ಕೊಡ್ತಾನೆ. ಆ ಒಂದು ಒಪ್ಪಂದ ಏನು ಅಂತ ಅಂದ್ರೆ, ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಹಾಗೂ ಸಿಂಧ್ ನಲ್ಲಿರುವಂತಹ ಪಶ್ಚಿಮ ಪ್ರದೇಶಗಳನ್ನ ಚಂದ್ರಗುಪ್ತನಿಗೆ ಕೊಡೋದಲ್ಲದೆ ಅವನ ಮಗಳನ್ನು ಸಹ ಅವನಿಗೆ ಮದುವೆಯನ್ನ ಮಾಡಿ ಕೊಡ್ತಾನೆ. ಇದರ ಪ್ರತಿಯಾಗಿ ಚಂದ್ರಗುಪ್ತ ಏನ್ ಮಾಡ್ತಾನೆ ಅಂತಂದ್ರೆ, ಇದರ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಬಳಿ ಇದ್ದಂತಹ 500 ಆನೆಗಳನ್ನ ಸೆಲ್ಯೂಕಸ್ಗೆ ಬಳುವಳಿಯಾಗಿ ಕೊಡ್ತಾ ಹೋಗ್ತಾನೆ. ಹಾಗೂ ಇದ್ರ ಬಗ್ಗಿನ ಇನ್ಫಾರ್ಮೇಶನ್ ನಮಗೆ ಎಲ್ಲಿ ಸಿಗಬಹುದು ಆಗಿದೆ. ಇದಾದ್ಮೇಲೆ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನ ಕಳಿಸಿಕೊಡ್ತಾನೆ. ಹಾಗೂ ಈ ಮೆಗಸ್ತನೀಸ್ ಅನ್ನೋನು ಒಂದು ಕೃತಿಯನ್ನ ಬರೀತಾನೆ. ಆ ಕೃತಿಯ ಹೆಸರೇನು ಅಂತಂದ್ರೆ ಇಂಡಿಕಾ. ಅವನ ಅನುಭವಗಳು ಏನೇನು ಅಥವಾ ಅವನ್ ಏನೇನ್ ಅನುಭವಿಸ್ತಾ ಎಲ್ಲವನ್ನ ಸಹ ಅದರಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗ್ತಾನೆ ಅವನು. ಓಕೆ, ಮೊದಲಿಗೆ ನಾವು ನೋಡಿದ್ವಿ ಯಾವ ರೀತಿ ಚಂದ್ರಗುಪ್ತ ಮೌರ್ಯ ರಾಜನಾದ ಅಂತ. ನಂತರ ರಾಜನಾದ ಮೇಲೆ ಅವನು ಯಾವ ರೀತಿ ಯುದ್ಧವನ್ನ ಮಾಡಿ ಸೆಲ್ಯೂಕಸ್ನ ಸೋಲಿಸಿ ಕೆಲವು ಪ್ರದೇಶಗಳನ್ನ ಅವನಡಿಯಲ್ಲಿ ತಗೊಂಡ್ ಬಂದ ಅಂತ ನಾವ್ ಇದನ್ನೆಲ್ಲ ನೋಡಿದ್ವಿ. ಈಗ ಅವನ ಕೊನೆಯ ದಿನಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಚಂದ್ರಗುಪ್ತ ಮೌರ್ಯ ಹೋಗ್ತಾ ಹೋಗ್ತಾ ಜೈನ ಧರ್ಮವನ್ನ ತನ್ನ ಧರ್ಮವನ್ನಾಗಿ ಸ್ವೀಕರಿಸ್ತಾ ಹೋಗ್ತಾನೆ. ಹಾಗೂ ತನ್ನ ಸಿಂಹಾಸನವನ್ನ ತನ್ನ ಮಗನಾದ ಬಿಂದುಸಾರನಿಗೆ ವಹಿಸ್ಕೊಟ್ಟು ಅವನು ನಮ್ಮ ಕರ್ನಾಟಕಕ್ಕೆ ಬರ್ತಾನೆ. ಅಲ್ಲಿಂದ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ಅಲ್ಲಿ ದೇಹ ತ್ಯಾಗವನ್ನ ಮಾಡ್ತಾ ಹೋಗ್ತಾನೆ. ನಂತರ ಆ ಒಂದು ಸಾಮ್ರಾಜ್ಯವನ್ನ ಬಿಂದುಸಾರ ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾನೆ. ಸೊ ಇಷ್ಟಾಗಿತ್ತು ಚಂದ್ರಗುಪ್ತ ಮೌರ್ಯನ ಬಗ್ಗೆ. ಓಕೆ, ಈಗ ನಾವು ನೋಡ್ತಾ ಹೋಗ್ತೀವಿ ಸಾಮ್ರಾಟ ಅಶೋಕನ ಬಗ್ಗೆ. ಸಾಮ್ರಾಟ ಅಶೋಕ ಯಾರು ಅಂತ ಅಂದ್ರೆ ಬಿಂದುಸಾರನ ಮಗ. ಏನದು ಇನ್ಫಾರ್ಮೇಶನ್ ಈಗ ನೋಡ್ತಾ ಹೋಗೋಣ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲೇ ಇವನಿಗೆ ವಿಶಿಷ್ಟ ಸ್ಥಾನವಿದೆ. ಯಾಕೆ ಈ ಒಂದು ವಿಶಿಷ್ಟ ಸ್ಥಾನ ಅಂತ ಅಂದ್ರೆ, ಮುಂದೆ ನಿಮ್ಗೆ ಅದ್ ಇನ್ಫಾರ್ಮೇಶನ್ ಇರುತ್ತೆ, ಇಲ್ಲೂ ಹೇಳ್ತೀನಿ. ಯುದ್ಧ ಆದ ಮೇಲೆ ತುಂಬಾನೇ ಬೇಜಾರು ಅನ್ನಿಸ್ಬಿಡುತ್ತೆ ಅಶೋಕನಿಗೆ. ಇಷ್ಟೊಂದು ರಕ್ತಪಾತ, ಎಷ್ಟೊಂದು ಜನ ತನ್ನ ಜೀವವನ್ನು ಕಳೆದುಕೊಂಡಿರೋದು ನೋಡ್ತಾ ಹೋಗ್ತಾನೆ. ಸೊ ಇವೆಲ್ಲವೂ ಕೂಡ ನೋಡಿ ಆಗ ಅವನಿಗೆ ಅನ್ಸುತ್ತೆ ಇದರಿಂದ ಏನು ಉಪಯೋಗ ಇಲ್ಲ ಅಂತ. ಇದೆಲ್ಲವನ್ನ ಬಿಟ್ಟು ಅವನು ಧರ್ಮದ ಕಡೆಗೆ ಹೋಗ್ತಾನೆ. ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಜಗತ್ತಿನಲ್ಲಿ ಅಶೋಕನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಹಾಗೂ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳು ಈ ರೀತಿಯಲ್ಲಿ ಹೇಳ್ತಾ ಇದ್ದಂತಹ ಕಾರಣಕ್ಕೂ ಸಹ ಅಶೋಕನಿಗೆ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವಿದೆ. ಹಾಗೂ ಪ್ರಜಾಪಾಲನೆಗೆ ಆದ್ಯತೆ ನೀಡುತ್ತಿದ್ದ ಮೊದಲ ದೊರೆ ಅಶೋಕನಾಗಿದ್ದ. ಈಗ ನಾವು ನೋಡ್ತಾ ಹೋಗ್ತೀವಿ ಅಶೋಕನ ಶಾಸನಗಳು. ಭಾರತದ ಉಪಖಂಡದ ಉದ್ದಗಲಕ್ಕೂ 100 ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಬ್ರಹ್ಮಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿದೆ. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ನೆನೆಯಲ್ಲಿ ರೌಂಡ್ ಫಿಗರ್ ಮಾಡ್ತಾ ಹೋಗ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಈ 17 ಶಾಸನಗಳಲ್ಲಿ ಪ್ರಮುಖವಾಗಿರೋದ್ರ ಬಗ್ಗೆ ಇಲ್ಲಿ ಮಾತಾಡಲಾಗಿದೆ. ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದ್ದು. ಅಗೇನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಸ್ಕಿ ಶಾಸನ ಇದು ದೊರೆತಿರುವುದು ರಾಯಚೂರು ಜಿಲ್ಲೆಯಲ್ಲಿ. ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇದನ್ನ ಅಂದ್ರೆ ಮಸ್ಕಿ ಶಾಸನವನ್ನ ಪ್ರಮುಖ ಅಂತ ಹೇಳಲಾಗಿದೆ. ಈವರೆಗಿನ ಶಾಸನಗಳಲ್ಲಿ ದೇವನಂಪ್ರಿಯ, ಪ್ರಿಯದರ್ಶಿ ಎಂದಷ್ಟೇ ಇದ್ದಿತ್ತು. ಆದ್ರೆ ಯಾವಾಗ ಮಸ್ಕಿ ಶಾಸನ ದೊರಿತು ಹಾಗೂ ಆ ಒಂದು ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಕಂಡುಬಂತು, ಆಗ ಅದರ ಹೆಸರು ಬದಲಾಯಿಸಿ ದೇವನಂಪ್ರಿಯ, ಪ್ರಿಯದರ್ಶಿ ಅಶೋಕ ಈ ರೀತಿ ಅದನ್ನ ಚೇಂಜ್ ಮಾಡಿದ್ರು. ಹಾಗಾದ್ರೆ ಅಶೋಕನ ಶಾಸನಗಳಲ್ಲಿ ಏನಿದೆ? ಅಶೋಕನ ಶಾಸನಗಳಲ್ಲಿ ಅವನ ಜೀವನ ಯಾವ ರೀತಿ ಇತ್ತು, ಅವನ ಏನೇನ್ ಸಾಧನೆಯನ್ನ ಮಾಡ್ದ, ಅವನ ಸಾಮ್ರಾಜ್ಯದ ವ್ಯಾಪ್ತಿ, ಹೀಗೆ ಮೊದಲಾದ ಅಂಶಗಳನ್ನ ನಾವು ಆ ಶಾಸನಗಳಲ್ಲಿ ನೋಡಬಹುದಾಗಿದೆ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ಕನಗನಹಳ್ಳಿಯಲ್ಲಿರುವ ಅಶೋಕನ ಉಬ್ಬು ಶಿಲ್ಪವಿದು. ಹಾಗೂ ಈಗ ನೀವು ನೋಡ್ತಾ ಇರೋದು ಅಶೋಕನ ಶಾಸನ. ಇದಿರುವುದು ಸನ್ನತಿಯಲ್ಲಿ. ಓಕೆ, ಇಂದಿಗೆ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದರು. ಕ್ವೆಶ್ಚನ್ ಅರೈಸ್ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದವರು ಯಾರು? ನಿಮ್ಮ ಉತ್ತರ ಏನಿರ್ಬೇಕು ಅಂತ ಅಂದ್ರೆ ಜೇಮ್ಸ್
ಪ್ರಿನ್ಸೆಪ್. ಓಕೆ, ಈ ಮೊದಲು ಯಾರು ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾದ ಫಿರೋಜ್ ಶಾ ತುಗ್ಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನವನ್ನು ನಡೆಸಿ ವಿಫಲನಾದನು. ಆದ್ರೆ ಮೊದಲನೇ ಬಾರಿಗೆ ಇದ್ರ ಬಗ್ಗೆ ಎಲ್ಲ ಓದಿ ತಿಳ್ಕೊಂಡಿದ್ಯಾರು ಅಂತಂದ್ರೆ ಜೇಮ್ಸ್ ಪ್ರಿನ್ಸೆಪ್. ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಂತರ ಕಳಿಂಗ ಯುದ್ಧ. ಈ ಒಂದು ಕಳಿಂಗ ಯುದ್ಧ ಆದ್ಮೇಲೆನೆ ಅಶೋಕನ ಮನಸ್ಥಿತಿ ಬದಲಾಗಿ ಯುದ್ಧವನ್ನು ತೊರೆದು ಧರ್ಮದ ಕಡೆಗೆ ಹೋಗ್ತಾನೆ. ಹಾಗೂ ಅವನು ತಗೊಳ್ಳುವಂತಹ ಧರ್ಮ ಜೈನ ಧರ್ಮವಾಗಿರೋದಿಲ್ಲ. ಹಾಗಾದ್ರೆ ಯಾವ ಧರ್ಮ? ಎಲ್ಲವನ್ನ ನೋಡ್ತಾ ಹೋಗ್ತೀವಿ, ಗಮನ ಇಟ್ಟು ನೋಡ್ಕೊಳ್ಳಿ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದನು. ಹಾಗೂ ಇದು ಅವನ ಜೀವನದ ಮಹತ್ವವಾದ ಘಟನೆಯಾಗಿದೆ. ಬಿಕಾಸ್ ಅವನ ಮೈಂಡ್ ಸೆಟ್ ಏನಾಗುತ್ತೆ ಇಲ್ಲಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಮಹತ್ವದ ಘಟನೆ ಅಂತ ಹೇಳಲಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಸ್ಸಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಯುದ್ಧದಲ್ಲಿ 1,00,000 ಜನರು ಪ್ರಾಣವನ್ನು ಕಳೆದುಕೊಂಡರು. 1,00,000 ಜನರು ಗಾಯಗೊಂಡರು. 1,50,000 ಶತ್ರು ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲುಕಿದವು. ಇಲ್ಲಿಂದ ಮನ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇವ ದೃಶ್ಯಗಳನ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಇಷ್ಟೊಂದು ನೋವು ಸಾವು ಎಲ್ಲ ಅಂತ. ಹಾಗಾಗಿ ಈಗ ಅಶೋಕ ತಗೊಳ್ಳುವಂತಹ ಡಿಸಿಷನ್ ಏನು ಅಂತ ನೋಡ್ತಾ ಹೋಗ್ತೀವಿ, ನೋಡ್ಕೊಳ್ಳಿ. ಇದರಿಂದ ಮನನೊಂದ ಅಶೋಕನು ಈ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಹಾಗೂ ಅಶೋಕನ ಮನ ಪರಿವರ್ತನೆಗೊಂಡು ಯುದ್ಧ ಮಾರ್ಗವನ್ನ ಬಿಟ್ಟು ಧರ್ಮ ಮಾರ್ಗವನ್ನ ಆರಿಸಿಕೊಳ್ತಾನೆ. ಹಾಗೂ ಈ ಒಂದು ಕಾರಣಕ್ಕೂ ಸಹ ಸಾಮ್ರಾಟ್ ಅಶೋಕನನ್ನು ಮಹಾಶಯ ಈ ರೀತಿಯಲ್ಲೂ ಕೂಡ ಕರೆಯೋದುಂಟು. ಇಂಪಾರ್ಟೆಂಟ್ ಆಗುತ್ತೆ. ಯಾರನ್ನು ಮಹಾಶಯ ಹಾಗೂ ಯಾವ ಕಾರಣಕ್ಕಾಗಿ ಅವನನ್ನು ಆ ರೀತಿ ಕರೆಯಲಾಗುತ್ತದೆ, ಈ ರೀತಿಯಲ್ಲಿ ಪ್ರಶ್ನೆ ನಿಮ್ಗೆ ಅರೈಸ್ ಆಗಬಹುದಾಗಿದೆ. ಓಕೆ, ಯಾವಾಗ ಅಶೋಕ ಧರ್ಮ ಮಾರ್ಗವನ್ನ ತಗೊಳ್ತಾ ಹೋಗ್ತಾನೆ ಅವಾಗ ಒಂದು ಪರ್ಟಿಕ್ಯುಲರ್ ಆದಂತಹ ಧರ್ಮವನ್ನ ಪಾಲಿಸೋದಕ್ಕೆ ಮುಂದಾಗ್ತಾನೆ. ಆ ಧರ್ಮವನ್ನ ತಗೊಂಡು ಆ ಒಂದು ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸಾರ್ತಾ ಹೋಗ್ತಾನೆ. ಹಾಗಾದ್ರೆ ಆ ಧರ್ಮ ಯಾವುದು ಈಗ ನಾವು ನೋಡ್ತಾ ಹೋಗ್ತೀವಿ. ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾದ. ಇವನ ತಾತನಾದ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನ ಆರಿಸಿಕೊಂಡ್ರೆ ಅಶೋಕನು ಬೌದ್ಧ ಧರ್ಮವನ್ನು ಆರಿಸಿಕೊಳ್ತಾನೆ. ರಿವಿಷನ್ ಆಗುತ್ತೆ. ಈ ರೀತಿ ನೀವು ರಿವೈಸ್ ಮಾಡ್ಕೊಳ್ತಾ ಹೋಗಿ. ಓಕೆನಾ. ಈ ಧರ್ಮವನ್ನು ಸ್ವೀಕರಿಸಿದನು ಹಾಗೂ ಈ ಧರ್ಮಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ಎಲ್ಲರಿಗೂ ಸಾರ್ತಾ ಹೋಗ್ತಾನೆ. ನಾವು ಬೌದ್ಧ ಧರ್ಮದಲ್ಲಿ ನೋಡಿದ್ವಿ, ಒಬ್ಬರಿಗೆ ಹಿಂಸೆಯನ್ನ ಕೊಡಬಾರ್ದು, ಯಾರಿಗೂ ಮೋಸವನ್ನ ಮಾಡಬಾರ್ದು, ಈ ರೀತಿಯಲ್ಲೆಲ್ಲ ನಾವು ನೋಡ್ಕೊಳ್ತಾ ಹೋದ್ವಿ ನಮ್ಮ ಹಿಂದಿನ ಸೆಷನ್ ಅಲ್ಲಿ. ಅದೇ ಇಲ್ಲೂ ಕೂಡ ಮುಂದುವರಿಯುತ್ತಾ ಹೋಗುತ್ತೆ. ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಕ್ವೆಶ್ಚನ್ ಇದ್ರ ಮೇಲೂ ಸಹ ಅರೈಸ್ ಆಗಬಹುದು. ಅಶೋಕನು ನಡೆಸಿದ 3ನೇ ಬೌದ್ಧ ಸಮ್ಮೇಳನ ನಡೆದಿದ್ದೆಲ್ಲಿ, ಈ ರೀತಿಯಲ್ಲೂ ಕೂಡ ಪ್ರಶ್ನೆ ಬರಬಹುದಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಹಾಗೂ ಅಲ್ಲಿ ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು ಕೂಡ. ಇದಲ್ಲದೆ ಬುದ್ಧನ ಸಂದೇಶಗಳು ಏನೇನಿದ್ವು ಅದನ್ನೆಲ್ಲಾ ಕಡೆ ಹರಡ್ಲಿ ಅಂತ ಹೇಳಿ ರಾಯಭಾರಿಗಳನ್ನ ದೇಶ ವಿದೇಶಗಳಿಗೂ ಸಹ ಅಶೋಕನು ಕಳಿಸ್ತಾ ಹೋಗ್ತಾನೆ. ಸೋ ದಟ್ ಎಲ್ಲರೂ ಕೂಡ ಧರ್ಮದ ಮಾರ್ಗವನ್ನ ಪಾಲಿಸ್ಲಿ ಅಂತ. ಸೊ ಇದಾಗಿತ್ತು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅವನ ಮಗನಾದ ಅಶೋಕನ ಬಗ್ಗೆ. ಈಗ ನಾವು ನೋಡ್ತಾ ಹೋಗ್ತೀವಿ ಮೌರ್ಯರ ಆಡಳಿತ ಪದ್ಧತಿ ಹೇಗಿತ್ತು, ಯಾವ ರೀತಿ ಅವರು ರಾಜ್ಯವನ್ನ ನಡೆಸ್ತಾ ಇದ್ರು, ಯಾವ ರೀತಿ ಅವರು ಜನರುಗಳನ್ನ ನಡೆಸ್ಕೊಳ್ತಾ ಇದ್ರು ಅಂತ ನೋಡ್ತಾ ಹೋಗೋಣ. ಮೌರ್ಯರ ಆಡಳಿತ ಪದ್ಧತಿ. ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ಅಂದ್ರೆ ರಾಜ ಏನ್ ಹೇಳ್ತಾನೆ ಅದ್ರ ಪ್ರಕಾರನೇ ಎಲ್ಲವೂ ಕೂಡ ನಡಿಬೇಕಾಗಿತ್ತು. ಎಲ್ಲಾ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲ ಹೊಂದಿತ್ತು. ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳು ಇದ್ದರು. ಸೊ ದಿಸ್ ಇಸ್ ವೆರಿ ಕಾಮನ್. ಯಾವ ರೀತಿ ಒಂದು ರಾಜ್ಯ ನಡೆಯುತ್ತೆ ಅಂತ ಇಲ್ಲಿ ನಿಮ್ಗೆ ತಿಳಿಸಲಾಗಿದೆ. ಇದಾದ್ಮೇಲೆ ಸೊ ಅವರಲ್ಲಿ ಧರ್ಮ ಮಹಾಮಾತ್ರರು ಅನ್ನುವಂಥ ಒಂದು ವಿಶೇಷ ಅಧಿಕಾರಿಗಳ ಗುಂಪೊಂದು ಇರ್ತಾ ಇತ್ತು. ಹಾಗೂ ಇವರು ಜನರೇನಿರ್ತಾರೆ ಅವರಲ್ಲಿ ಉತ್ತಮ ರೀತಿಯಾಗಿರುವಂತಹ ನೀತಿ ನಡತೆಗಳು ಯಾವ ರೀತಿ ಇರಬೇಕು ಅಂತ ಹೇಳಿ ಪ್ರಚಾರವನ್ನ ಮಾಡ್ತಾ ಇದ್ರು. ಮೌರ್ಯರ ಆಡಳಿತದಲ್ಲಿ ಅನಾಥರಿಗಿರಬಹುದು ಅಥವಾ ವಿಧವೆಯರಿಗಿರಬಹುದು ಅಥವಾ ವಯೋವೃದ್ಧರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳಲಾಗ್ತಾ ಇತ್ತು. ಹಾಗೂ ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಿಸಲಾಯಿತು. ಬಿಕಾಸ್ ತುಂಬಾನೇ ದೊಡ್ಡ ಸಾಮ್ರಾಜ್ಯ ಆಗಿರೋದ್ರಿಂದ ಎಲ್ಲವೂ ಕೂಡ ಯಾರೋ ಒಬ್ರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಇದನ್ನ ಡಿಫ್ರೆಂಟ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಕೆಲಸವನ್ನ ವಹಿಸಿ
ಇಲ್ಲಿ ಆಡಳಿತವನ್ನ ಮಾಡಲಾಗ್ತಾ ಇತ್ತು. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತವನ್ನ ಮಾಡುತ್ತಿದ್ದ. ಸೊ ಗ್ರಾಮಗಳು ಸಪೋಸ್ ಎಷ್ಟೊಂದು ಗ್ರಾಮಗಳಿದ್ರೆ ಆ ಒಂದು ಗ್ರಾಮಗಳಿಗೆ ಒಬ್ಬೊಬ್ಬ ಹೆಡ್ ಅನ್ನೋನು ಇರ್ತಾ ಇದ್ದ. ಆ ವ್ಯಕ್ತಿ ಅಲ್ಲಿಯ ಹಿರಿಯರ ನೆರವಿನಿಂದ ಅಲ್ಲಿಂದ ಆಡಳಿತವನ್ನ ಮಾಡ್ತಾ ಇದ್ದ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗುತ್ತಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸಬೇಕಾಗಿತ್ತು. ಎಲ್ಲವನ್ನ ತಗೊಂಡು ರಾಜನ ಹತ್ರ ಹೋಗೋದಲ್ಲ, ತೀರಾ ಎಮರ್ಜೆನ್ಸಿ ಇದ್ದಾಗಲಷ್ಟೇ ರಾಜನ ಹತ್ರ ಬರೋದಾಗಿತ್ತು. ಏನಾದ್ರೂ ಒಂದು ಚಿಕ್ಕ ವಿಷಯ ಅಥವಾ ಸಣ್ಣ ವಿಷಯವಾಗಿದ್ದಲ್ಲಿ ಅದನ್ನ ಗ್ರಾಮ ಸಭೆಯಲ್ಲೇ ಬಗೆಹರಿಸಲಾಗ್ತಾ ಇತ್ತು. ಸೊ ಈ ರೀತಿಯಲ್ಲಿ ಸಣ್ಣ ಸಣ್ಣ ವಿಷಯಗಳು ಯಾವಾಗ ರಾಜನವರೆಗೂ ಬರ್ತಾ ಇರಲಿಲ್ಲ ಆಗ ಆಡಳಿತ ನಡೆಸೋದು ತುಂಬಾನೇ ಸುಲಭವಾಗ್ತಿತ್ತು. ಬಿಕಾಸ್ ರಾಜನಿಗೆ ಬೇರೆ ಕೆಲಸಗಳು ಕೂಡ ಇರ್ತವೆ, ಅಥವಾ ರಾಜನ ಮಂತ್ರಿಗಳು ಯಾರಿರ್ತಿದ್ರು ಅವ್ರಿಗೂ ಬೇರೆ ಕೆಲಸಗಳಿರ್ತವೆ. ಈ ರೀತಿ ಕೆಲಸವನ್ನು ವಿಂಗಡಿಸಿದಾಗ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಆ ಒಂದು ಕಾರಣಕ್ಕಾಗಿ ಆಡಳಿತದ ಅನುಕೂಲಕ್ಕಾಗಿ ಮೌರ್ಯ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಿಸಲಾಯಿತು. ಓಕೆ, ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತ್ತು. ಎಸ್, ಇಟ್ ಈಸ್ ವೆರಿ ಟ್ರೂ. ಬಿಕಾಸ್ ನಾವು ನೋಡ್ತಾ ಇದೀವಿ ಎಷ್ಟು ಅಚ್ಚುಕಟ್ಟಾಗಿರುವಂತಹ ಒಂದು ಆಡಳಿತ ಅಂತ. ಸೊ ಆ ಒಂದು ಕಾರಣಕ್ಕಾಗಿ ಇದು ಪ್ರಭಾವ ಬೀರಿದ್ದು ನಿಜನೇ ಅಂತ ಹೇಳಬಹುದಾಗಿದೆ. ಈಗ ನಾವು ನೋಡ್ತಾ ಹೋಗ್ತೀವಿ ಇವರ ಕಾಲದಲ್ಲಿ ಯಾವ ರೀತಿ ವಾಸ್ತುಶಿಲ್ಪವನ್ನ ಇವರು ಮಾಡಿಸಿದ್ರು ಅಂತ. ಓಕೆ, ವಾಸ್ತು ಹಾಗೂ ಮೂರ್ತಿ ಶಿಲ್ಪ ನೋಡಬನ್ನಿ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳು ಇಂದಿಗೂ ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ನಾವೇನ್ ನೋಡಬಹುದು ಅಂತ ಅಂದ್ರೆ ನಮ್ಮ ರಾಷ್ಟ್ರ ಲಾಂಛನ, ನ್ಯಾಷನಲ್ ಎಂಬ್ಲಮ್ ಅಂತ ಏನ್ ಹೇಳ್ತೀವಿ, ಅಂದ್ರೆ 4 ಕಡೆಗಳಲ್ಲಿ ಸಿಂಹವಿರುವುದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿದ ಇನ್ಫಾರ್ಮೇಶನ್ ನೋಡೋಣ. ಅದರಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ಮತ್ತು ಸಾರನಾಥದ ಸ್ತಂಭಗಳು ತುಂಬಾನೇ ಪ್ರಸಿದ್ಧವನ್ನ ಹೊಂದಿವೆ. ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನ. ನಾನೇನ್ ನಿಮ್ಗೆ ನ್ಯಾಷನಲ್ ಎಂಬ್ಲಮ್ ಅಂತ ಹೇಳಿದೆ. ಸೊ ಇವಾಗ ಅದ್ರ ಬಗ್ಗೆನೆ ಹೇಳಿದ್ದು. ಆ ಸ್ತಂಭದ ಹೆಸರೇನು ಅಂತಂದ್ರೆ ಸಾರನಾಥ ಸ್ತಂಭ. ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾವು ಮೌರ್ಯರ ಆಡಳಿತ ಯಾವ ರೀತಿ ಇತ್ತು, ಅವರ ಕಾಲದಲ್ಲಿ ಅವರು ಮಾಡಿಸಿದಂತಹ ವಾಸ್ತು ಹಾಗೂ ಮೂರ್ತಿ ಶಿಲ್ಪಗಳು ಯಾವ್ಯಾವು ಅಂತ ತಿಳ್ಕೊಂಡ್ವಿ. ಈಗ ನಾವು ನೋಡ್ತಾ ಹೋಗ್ತೀವಿ ಕುಶನರ ಬಗ್ಗೆ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ನೋಡೋಣ ಬನ್ನಿ ಏನಿದೆ ಅಂತ. ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದ್ರೆ ಈಗಿನ ಆಫ್ಘಾನಿಸ್ತಾನ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶವು ಆಳ್ವಿಕೆಯನ್ನು ನಡೆಸುತ್ತಿತ್ತು. ಸೊ ಸ್ವಲ್ಪ ಟೈಮ್ ಎಲ್ಲ ಆದ್ಮೇಲೆ ಅವರು ಬೇರೆ ರಾಜ್ಯಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಸೊ ನಮ್ಮ ಭಾರತದಲ್ಲಿರುವಂತಹ ಕೆಲವು ಭಾಗಗಳನ್ನ ಅವರದಾಗಿಸ್ಕೊಂಡ್ರು ಅವರು. ಕುಶನರಲ್ಲಿ ಕನಿಷ್ಕ ಪ್ರಸಿದ್ಧ ಅರಸ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಅವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಹಾಗೂ ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಆಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಹಬ್ಬಿತ್ತು. ತುಂಬಾನೇ ದೊಡ್ಡದಾಗಿ ಇದ್ದಂತಹ ಸಾಮ್ರಾಜ್ಯ. ಓಕೆ, ನಂತರ ಕನಿಷ್ಕನ ಬಗ್ಗೆ ಈಗ ನಾವು ನೋಡ್ತಾ ಹೋಗ್ತೀವಿ. ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕ ಕೂಡ ಸಾಮ್ರಾಟ್ ಅಶೋಕನಂತೆ ಹಲವು ಸೂಕ್ತಗಳನ್ನು ಕಟ್ಟಿಸಿದನು. ಆದ್ರೆ ಕನಿಷ್ಕನ ಒಂದು ಕಲ್ಲು ವಿಗ್ರಹ ಸ್ವಲ್ಪ ನಾಶಗೊಂಡಿದೆ. ಅದ್ರ ಬಗ್ಗೆ ನಾವು ಆಮೇಲೆ ನೋಡ್ತಾ ಹೋಗ್ತೀವಿ. ಬೌದ್ಧ ಮತ ಪ್ರಚಾರಕರನ್ನು ದೇಶ ವಿದೇಶ ಕಳುಹಿಸಿದನು. ಸೊ ಇವನ ಪಾಯಿಂಟ್ ಇಷ್ಟೇ ಆಗಿತ್ತು. ಬೌದ್ಧ ಧರ್ಮ ಏನಿದೆ ಅದ್ರ ಬಗ್ಗೆ ಎಲ್ಲರಿಗೂ ತಿಳಿಯಲಿ ಅಂತ ಕನಿಷ್ಕ ಕೂಡ ದೇಶ ವಿದೇಶಗಳಿಗೆ ರಾಯಭಾರಿಗಳನ್ನ ಕಳಿಸ್ತಾ ಇದ್ದ. ಇದಲ್ಲದೆ ಕಾಶ್ಮೀರದಲ್ಲಿ 4-5 ಬೌದ್ಧ ಮಹಾಸಭೆಗಳನ್ನು ಕೂಡ ಇವನು ನಡೆಸ್ತಾನೆ. ಕನಿಷ್ಕ ಅಧಿಕಾರಕ್ಕೆ ಬರೋದನ್ನ ನೆನಪಾಗಿ ಉಳಿಬೇಕು ಅಂತ ಹೇಳಿ ಶಕ ಅಂದ್ರೆ ಶಾಲಿವಾಹನ ಶಕ ವರ್ಷವನ್ನು ಆರಂಭ ಮಾಡ್ತಾನೆ. ಹಾಗೂ ನಾವು ಭಾರತದಲ್ಲಿ ಇಂದು ನಮ್ಮ ಭಾರತದ ಸರ್ಕಾರ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿಸಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶಾಲಿವಾಹನ ಶಕ ಅನ್ನೋದು ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇದ್ದೀರಾ, ನಾವೇನ್ ಹೇಳಿದ್ವಿ ಆಫ್ಘಾನಿಸ್ತಾನದಿಂದ ಬಿಹಾರದವರೆಗಿನ ಕನಿಷ್ಕನ ಸಾಮ್ರಾಜ್ಯ ಅಂತ, ಅದನ್ನ ಈಗ ನೀವು ನೋಡಬಹುದಾಗಿದೆ. ಈ ಒಂದು ಸಾಮ್ರಾಜ್ಯಗಳಲ್ಲಿ ನಮ್ಗೆ ಮೇನ್ ಆಗಿ ಕಾಣಿಸುವಂತಹ ಪ್ಲೇಸ್ಗಳು ಇಲ್ಲಿದೆ. ಸಾರನಾಥ, ಶ್ರಾವಸ್ಥ, ಮಥುರಾ, ಕೌಶಂಬಿ, ಕಾಶ್ಗರ್, ಮಣಿಕ್ಯಾಲ್, ತಕ್ಷಶಿಲಾ, ಪುರುಷಪುರ ಹಾಗೂ ಕಾಪಿಶ. ಈ ರೀತಿಯಲ್ಲಿ ಈ ಹಿಂದೆ ಇತ್ತು. ಆದ್ರೆ ಈಗ ಈ ಹೆಸರುಗಳೆಲ್ಲ ಬದಲಾಗಿದೆ, ಮಥುರಾ ಒಂದನ್ನು ಬಿಟ್ಟು. ಈಗ ನಾವು ವಾಸ್ತುಶಿಲ್ಪ ಹಾಗೂ ಮೂರ್ತಿ ಶಿಲ್ಪಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈ ಮುಂಚೆ ತಿಳಿಸಿದ ಹಾಗೆ ಕನಿಷ್ಕ ಅಶೋಕನ ತರ ಹಲವು ಸೂಕ್ತಗಳನ್ನ ನಿರ್ಮಿಸಿದನು.
ಅದರಲ್ಲಿ ಇಂದಿನ ಪೇಶಾವರ್ ಅಥವಾ ಪುರುಷಪುರ ಏನಿದೆ ಅಲ್ಲಿ ಅವನು ಕಟ್ಟಿಸಿದ ಸೂಕ್ತಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಆ ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತು. ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಇದ್ದಂತಹ ಒಂದು ಗೋಪುರ ಅದು. ಕನಿಷ್ಕಪುರ ಎಂಬ ನಗರವನ್ನು ಸಹ ನಿರ್ಮಾಣ ಮಾಡಲಾಗಿತ್ತು ಆ ಒಂದು ಟೈಮ್ ನಲ್ಲಿ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಬುದ್ಧನ ಒಂದು ವಿಗ್ರಹವಾಗಿದೆ. ಇದು ಗಾಂಧಾರ ಶೈಲಿಯ ಬುದ್ಧ. ಇದಿರುವುದು ಪುರುಷಪುರ ಅಥವಾ ಪೇಶಾವರದಲ್ಲಿ. ಹಾಗೂ ಈಗ ನೀವೇನ್ ನೋಡ್ತಾ ಇದ್ದೀರಾ, ಈ ಒಂದು ವಿಗ್ರಹ ಕನಿಷ್ಕನದ್ದು. ಆದ್ರೆ ಯಾರೋ ಇದನ್ನ ಹಾಳು ಮಾಡಿದ್ದಾರೆ, ಹಾಗಾಗಿ ಈ ಒಂದು ವಿಗ್ರಹಕ್ಕೆ ತಲೆಭಾಗ ಅನ್ನೋದು ಇಲ್ಲ. ಓಕೆ, ಕನಿಷ್ಕನ ಒಲವು ಆರ್ಟ್ ಅಥವಾ ಕಲೆಯ ಮೇಲೆ ಹೆಚ್ಚಾಗಿ ಇತ್ತು. ಅದ್ರ ಬಗ್ಗೆನ ಇನ್ಫಾರ್ಮೇಶನ್ ಇಲ್ಲಿದೆ, ನೀವು ನೋಡಬಹುದು. ಕನಿಷ್ಕ ಕಲಾ ಪೋಷಕನಾಗಿದ್ದ. ಅಂದ್ರೆ ಯಾರು ಕಲಾಕಾರರಿದ್ರು ಅವರಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದ. ಯಾಕೆ ಅಂತ ಅಂದ್ರೆ ಅವ್ರು ಮಾಡ್ತಿದ್ದಂತಹ ಆರ್ಟ್ ಇರಬಹುದು ಅಥವಾ ಕಲೆನಿರಬಹುದು ತುಂಬಾನೇ ಗೌರವಿಸ್ತಾ ಇದ್ದ ಹಾಗೂ ತುಂಬಾನೇ ಇಷ್ಟಪಡ್ತಾ ಇದ್ದ. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಈ ಒಂದು ಗಾಂಧಾರ ಹಾಗೂ ಮಥುರಾ ಶೈಲಿ ಹುಟ್ಟಿದ್ದು ಯಾರ ಕಾರಣದಿಂದ ಅಂತಂದ್ರೆ ಕನಿಷ್ಕನ ಕಾರಣದಿಂದ. ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಇಲ್ಲಿ ನಾನು ನಿಮ್ಗೇನ್ ತೋರಿಸ್ದೆ ಇದ್ರ ಬಗ್ಗೆ ಮಾತಾಡಲಾಗ್ತಾ ಇದೆ. ಇದರ ತಲೆಭಾಗವು ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಹಾಗೂ ಕುಶಾನರು ಅವರ ಒಂದು ಟೈಮ್ ನಲ್ಲಿ ನಾಣ್ಯಗಳ ಬಳಕೆಯನ್ನ ಮಾಡ್ತಾ ಇದ್ರು. ಹಾಗೂ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದವರು ಯಾರು ಅಂತಂದ್ರೆ ಕುಶಾನರು. ಮೇ ಬಿ ಕ್ವೆಶ್ಚನ್ ನಿಮ್ಗೆ ಇದರಲ್ಲಿ ಅರೈಸ್ ಆಗಬಹುದಾಗಿದೆ, ನೋಟ್ ಮಾಡ್ಕೊಳ್ಳಿ. ಯಾರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರು, ಯಾರು ಅಂತ ಅಂದ್ರೆ ಕುಶಾನರು. ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಗಿತ್ತು ಕನಿಷ್ಕನಿಗಿದ್ದಂತಹ ಕಲಾ ಪ್ರೀತಿಯ ಬಗ್ಗೆ. ಈಗ ನಾವು ನೋಡ್ತಾ ಹೋಗ್ತೀವಿ ಸಾಹಿತ್ಯದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಕನಿಷ್ಕನಿಗೆ ಅಂತ. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯವನ್ನ ನೀಡುತ್ತಿದ್ದ. ಸೊ ಅವರಲ್ಲಿ ಅಶ್ವಘೋಷ ಪ್ರಮುಖನಾಗಿದ್ದ. ಇವನು ಒಂದು ಕೃತಿಯನ್ನು ಸಹ ರಚಿಸಿದ್ದ. ಆ ಒಂದು ಕೃತಿ ಸಂಸ್ಕೃತದಲ್ಲಿ ಇರುವುದು. ಆ ಕೃತಿಯ ಹೆಸರೇನು ಅಂತಂದ್ರೆ ಬುದ್ಧ ಚರಿತ ಅಂತ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ. ಹಾಗೂ ವಸುಮಿತ್ರ ಒಬ್ಬ ವಿದ್ವಾಂಸನಾಗಿದ್ದ. ಹಾಗೂ ಕಾಶ್ಮೀರದಲ್ಲಿ ಕನಿಷ್ಕ ನಡೆಸ್ತಾ ಇದ್ದಂತಹ ಬೌದ್ಧ ಮಹಾಸಭೆ ಏನಿರ್ತಾ ಇತ್ತು ಅದಕ್ಕೆ ಅಧ್ಯಕ್ಷನಾಗಿರ್ತಾ ಇದ್ದ. ಚರಕ ಅನ್ನೋನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದ ಅಂತ ಹೇಳಲಾಗುತ್ತೆ. ಚರಕನ ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಚರಕ ಅನ್ನೋನು ಒಬ್ಬ ವೈದ್ಯನೆಂದು ನಮ್ಗೆ ಗೊತ್ತಾಯ್ತು. ಆದ್ರೆ ಇವನ ಕೊಡುಗೆ ಕಂಪ್ಲೀಟ್ ಆಗಿ ಯಾವ್ದಕ್ಕಿದೆ ಅಂತಂದ್ರೆ ಆಯುರ್ವೇದಕ್ಕೆ ಇದೆ. ಹಾಗೂ ಚರಕ ಸಂಹಿತ ಅನ್ನೋದು ಚರಕನ ಒಂದು ಪ್ರಸಿದ್ಧವಾಗಿರುವಂತಹ ಕೆಲಸವಾಗಿದೆ. ಇದು ಚರಕನ ಬಗ್ಗೆ ಆಗಿತ್ತು. ಹಾಗೂ ಈ ಒಂದು ಚರಕ ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದು ಕನಿಷ್ಕನ ಕಾಲದಲ್ಲಿ ಇದ್ದಂತಹ ವ್ಯಕ್ತಿ. ಓಕೆ ಗೈಸ್, ಸೊ ಇದಾಗಿತ್ತು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹಾಗೂ ಅವನ ಮಗನಾದ ಬಿಂದುಸಾರನ ಬಗ್ಗೆ ಹಾಗೂ ಅವನ ಮೊಮ್ಮಗನಾದ ಅಶೋಕನ ಬಗ್ಗೆ. ಅದಾದ್ಮೇಲೆ ಕುಶನರ ಬಗ್ಗೆ. ಕುಶನರಲ್ಲಿ ಬಂದಂತಹ ಕನಿಷ್ಕನಿರಬಹುದು, ಅವನಿಗಿದ್ದಂತಹ ಕಲಾ ಪ್ರೀತಿ ಅಥವಾ ಸಾಹಿತ್ಯಗಳಿರಬಹುದು, ಇವೆಲ್ಲವನ್ನ ಇವತ್ತು ನಾವು ತಿಳ್ಕೊಂತಾ ಹೋದ್ವಿ. ನಮ್ಮ ಮುಂದಿನ ಸೆಷನ್ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಾಳಿನ ಸೆಷನ್ಗಳಲ್ಲೂ ಅಷ್ಟೇ ನಾವು ಇದೇ ರೀತಿ ಯಾವ ರೀತಿ ರಾಜರಿದ್ರು, ಅವರು ಯಾವ ರೀತಿ ಆಡಳಿತವನ್ನ ನಡೆಸ್ತಾ ಇದ್ರು, ಇವೆಲ್ಲವನ್ನ ಸಹ ನೋಡ್ತಾ ಹೋಗ್ತೀವಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಡೈನಾಸ್ಟಿಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಏನೇನ್ ಹೇಳ್ದೆ, ಎಲ್ಲೆಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅವೆಲ್ಲವನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ನಾಳಿನ ನಮ್ಮ ಸೆಷನ್ ಅನ್ನ ನೋಡೋದು ಮರಿಬೇಡಿ. ಹಾಗೂ ಶನಿವಾರ ನಿಮ್ಗೆ ಮಾಕ್ ಟೆಸ್ಟ್ ಇರುತ್ತೆ. ಲಾಸ್ಟ್ ಸ್ಯಾಟರ್ಡೆ ಅದು ಮಿಸ್ ಆಯ್ತು. ನಾನು ಅದನ್ನ ನಿಮ್ಗೆ ಮಂಡೇ ಕೊಟ್ಟಿದ್ದೆ, ಬಟ್ ಈ ಸ್ಯಾಟರ್ಡೆ ಆ ರೀತಿ ಆಗೋದಿಲ್ಲ, ನಿಮ್ಗೆ ಮಾಕ್ ಟೆಸ್ಟ್ ಇದ್ದೇ ಇರುತ್ತೆ. ಓಕೆ, ಏನೇನ್ ಈ ವಾರ ಫುಲ್ ಕಲ್ತಿದೀವಿ ಅದ್ರ ಮೇಲೆ ನಿಮ್ಗೆ ಮಾಕ್ ಟೆಸ್ಟ್ ನ ಶನಿವಾರ ನಾನು ಕೊಡ್ತಾ ಹೋಗ್ತೀನಿ. ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ವಿಷಯಗಳೆಲ್ಲವೂ ಕೂಡ ನಿಮ್ಗೆ ನೆನಪಿನಲ್ಲಿ ಉಳಿಯುತ್ತೆ. ಹಾಗೂ ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮ್ಗೆ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಭಾವಿಸಿದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.